ಫಸ್ಟ್ ಒಂದು ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತೊಗೊಂಡು ಅದರಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ ಹಸಿಮೆಣಸಿನಕಾಯಿ ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 1.5 ಗ್ಲಾಸಷ್ಟು ಮಾಡ್ತಾಯಿದ್ದೀನಿ ನಾನು. ಈ ಸ್ಪೂನಲ್ಲಿ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದನ್ನು ಒಂಚೂರು ಈರುಳ್ಳಿ ಮೆತ್ತಗೆ ಹಾಕಬೇಕು. ಅಂದರೆ ತುಂಬ ಇದಾಗೋದು ಬೇಡ, ರೋಸ್ಟ್ ಆಗೋದಿಲ್ಲ, ನಾರ್ಮಲಾಗಿ ರೋಸ್ಟ್ ಆದರೆ ಸಾಕು. ಈಗ ಇದಕ್ಕೆ ನಾನು ಒಂದು 1/2 ಕಪ್ ಅಷ್ಟು ಬಟಾಣಿನ ಸೇರಿಸ್ಕೊಳ್ತೀನಿ. ಉಪ್ಪಿಟ್ಟು ಮಾಡಲಿಕ್ಕೆ ನೀವು ಬೇಕಾದರೆ ಅದಕ್ಕೆ ಕ್ಯಾರೆಟು, ನಿಮ್ಗೆ ಇಷ್ಟವಾದಂಥ ವೆಜಿಟೇಬಲ್ಸ್ ನೀವು ಯಾವ್ದು ಇಷ್ಟಪಡ್ತೀರೋ ಅದನ್ನು ಸೇರಿಸ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಹುರುಳಿಕಾಳು, ಈರುಳ್ಳಿ ಹಾಕಿದ ತಕ್ಷಣ ಹಾಕ್ಬೇಕು. ಹಿಂದೆ ಒಂದು ಸ್ವಲ್ಪ ಈರುಳ್ಳಿ ಬಾಡಿದ್ಮೇಲೆ ಬಟಾಣಿನ ಹಾಕಬೇಕು. ನಮಗೆ ಈರುಳ್ಳಿ ಜಾಸ್ತಿ ವಾಸನೆ ಆಗುತ್ತೆ. ಒಂಚೂರು ಜಾಸ್ತಿ ರೋಸ್ಟ್ ಮಾಡಿದ್ರೆ ಬಟಾಣಿ ಹಾಕಿ ಒಂದು ಸ್ವಲ್ಪ ತೆಗೆದಷ್ಟು ಒಂದು ಸ್ವಲ್ಪ ರೋಸ್ಟ್ ಮಾಡಿದ್ಮೇಲೆ ಇದಕ್ಕಿರೋದೆಲ್ಲ ಹಾಗೆ ಚಿಕ್ಕಕ್ಕಂತ ಟೊಮೆಟೊ, ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊ ಹೆಚ್ಚಿಟ್ಟಿದ್ದೀನಿ. ಅದಕ್ಕೆ ಕೊಬ್ಬರಿ ಇದಿಷ್ಟು ಹಾಕ್ಕೊಂಡು ಕುದಿಸಿ ಇಷ್ಟು ಕಲರ್ಫುಲ್ಲ ಕಾಣ್ತಿರಲ್ಲ. ಸ್ವಲ್ಪ ಟೊಮಾಟೆ ಮೆತ್ತಗಾಗೋಕ್ಕೋಸ್ಕರ ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ರುಚಿ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಟೊಮಾಟೆ ಬೇಗನೆ ಸಾಕಾಗುತ್ತೆ. ಈಗ ನಾನು ಇದನ್ನು ಒಂದು ಸ್ವಲ್ಪ ಮೆತ್ತಗಾಗೋಕ್ಕೋಸ್ಕರ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಓಪನ್ ಮಾಡಿ. ಗ್ಲಾಸಿನ ಯಾವ ಗ್ಲಾಸಿನ ಅಳತೆಯಲ್ಲಿ ನೀವು ಉಪ್ಪಿಟ್ಟು ತೊಗೋತೀರೋ ಅದೇ ಗ್ಲಾಸಿನ ಅಳತೆಗೆ ನೀರು ಹಾಕಬೇಕು. ಈ ಗ್ಲಾಸಲ್ಲಿ ನಾನು 1.5 ಕಪ್ ಅಷ್ಟು ಉಪ್ಪಿಟ್ಟು ತೊಗೋತೀನಿ ಅಂದರೆ 1.5 ಅಂದರೆ 1 ಕಪ್ಪಿಗೆ 2 ಕಪ್ ಆಗೋಷ್ಟು ನೀರು. ಸೊ 1.5 ಕಪ್ಪಿಗೆ 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ತೀನಿ. ಸ್ವಲ್ಪ ಈಗಿನ ಒಂಚೂರು ಕುದಿಯೋಕ್ಕೆ ಬಿಡಬೇಕು. ಉಪ್ಪು ಕರೆಕ್ಟಾಗಿದೆಯಾ ಹೇಗೆ ನೋಡೋದು ಅಂದರೆ ಇದು ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಇದನ್ನು ರುಚಿ ನೋಡಬೇಕು. ಉಪ್ಪಿನ ಪ್ರಮಾಣ ಸರಿಯಾಗಿರೋ ಥರ ನೋಡ್ಕೊಬೇಕು. ಹೇಗೆ ಉಪ್ಪಿಟ್ಟಲ್ಲಿ ಉಪ್ಪಿನ ಪ್ರಮಾಣ ಕರೆಕ್ಟಾಗಿ ನೋಡೋದು ಅಂತಂದರೆ ಈ ನೀರೇ ಡಿಸೈಡ್ ಮಾಡುತ್ತೆ ಉಪ್ಪಿಟ್ಟಲ್ಲಿ ಉಪ್ಪು ಹೇಗೆ ಕರೆಕ್ಟಾಗಿರಬೇಕು ಅಂತ. ಬಿಕಾಸ್ ನೀವು ತಿಂದು ನೋಡಬೇಕಾದ್ರೆ ಎಕ್ಸಾಕ್ಟಾಗಿರಬೇಕು. ಈ ಥರ ರುಚಿ ನೋಡಬೇಕಾದ್ರೆ ಉಪ್ಪಿನ ಪ್ರಮಾಣ ಸರಿ ಅನ್ನಿಸ್ಬೇಕು ನಮಗೆ. ಸೊ ಅಲ್ಲಿವರೆಗೂ ಟೇಸ್ಟ್ ನೋಡಿ ಉಪ್ಪನ್ನ ಸರಿ ಮಾಡ್ಕೊಳ್ಳಿ. ಯಾಕಂದರೆ ಉಪ್ಪಿಟ್ಟು ರವೆ ಹಾಕಿದ್ಮೇಲೆ ನಾವು ಉಪ್ಪನ್ನ ಸರಿ ಮಾಡೋಕ್ಕೆ ಬರೋದಿಲ್ಲ. ಸೊ ರವೆ ಹಾಕೋದಕ್ಕಿಂತ ಮುಂಚೆನೇ ನೋಡ್ಕೊಳ್ಳಿ. ಸರಿಯಾಗಿದೆ. ಸೊ ಈ ಟೈಮಲ್ಲಿ ಕ್ಲೋಸ್ ಮಾಡಿ ನೀರು ಕುದಿಯೋದು ಬಿಡಬೇಕು.
ನೋಡಿ ಈಗ ಒಂದು 5 ಮಿನಿಟ್ಸ್ ಆಗಿದೆ. ಸೊ ಉಪ್ಪಿಟ್ಟು ರವೆ ನೀರು ಕುಡಿತಾ ಇದೆ. ಸೊ ಈ ಸ್ಟೈಲಲ್ಲಿ ಏನು ಮಾಡಬೇಕು, ಫ್ಲೇಮ್ನ ಲೋ ಇಟ್ಕೊಂಡು 1.5 ಕಪ್ಪಷ್ಟು ನಾನು ಉಪ್ಪಿಟ್ಟು ರವೆ ತೊಗೊತಾ ಇದ್ದೀನಿ. ಸೊ 1.5 ಕಪ್ ಉಪ್ಪಿಟ್ಟು ರವೆಗೆ 3 ಕಪ್ಪಷ್ಟು ನೀರು ಹಾಕಿದ್ದೀನಿ. ಸೊ ಈ ಕುದಿತಾ ಇರೋಂಥ ಸ್ಟೇಜಲ್ಲಿ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದೇ ಕಡೆ ಹಾಕಬೇಡಿ, ಈ ಥರ ಹಾಕಿದ್ಮೇಲೆ ಒಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ಮಾಡಿ ಬಿಡಿ. ಒಂದು 2 ಮಿನಿಟ್ಸಿಗೆ ಸ್ಟೀಮ್ ಮಾಡಿ ನೀರು ಯಾವಾಗ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೋ ಆ ಟೈಮಲ್ಲಿ ಏನು ಮಾಡಬೇಕು, ಲಿಡ್ನ ಕ್ಲೋಸ್ ಮಾಡಿ ದಮ್ಗೆ ಬಿಟ್ಬಿಡೋದು ಒಂದು 5 to 10 ಮಿನಿಟ್ಸ್ವರೆಗೂ. ಗಟ್ಟಿ ಆಗ್ತಾ ಬಂದುಬಿಡುತ್ತೆ. ಈ ಥರ ಒಂದೇ ಜಾಗದಲ್ಲಿ ಇರಲಾರ್ದಂಗೆ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಎಷ್ಟು ಕಲರ್ಫುಲ್ ಆಗಿದ್ದಾರೆ. ಈ ಸ್ಟೇಜಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಯಾಕೆ ಆಗ್ತದೆ ಅಂತಂದರೆ ಇದು ಸ್ಟಿಕ್ಕಿ ಆಗಬಾರ್ದು, ಚೆನ್ನಾಗಿ ಇದ್ರಾಗಿರಬೇಕು. ಈ ತುಪ್ಪನೂ ಹಾಕಬೇಕು. ಈ ಟೈಮಲ್ಲಿ ನೀರೆಲ್ಲ ನೋಡಿ ಕಡಿಮೆ ಆಗಿದೆ. ಇವಾಗ ನೀರು ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ದಮ್ ಆಗೋದಕ್ಕೆ ಬಿಟ್ಬಿಡಿ. 15 ನಿಮಿಷ ಆಗಿದೆ. ಓಪನ್ ಮಾಡಿ ಹೇಗಾಗಿದೆ ಉಪ್ಪಿಟ್ಟು ಅಂತ ನೋಡಿ. ಉಪ್ಪಿಟ್ಟು ಒಂದು ತಟ್ಟೆ ತಗೊಳ್ಳಿ. ಈಗ ಉಪ್ಪಿಟ್ಟು ಸರ್ವ್ ಮಾಡಿ ತಿನ್ನೋದಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿ ಉಪ್ಪಿಟ್ಟು.